ಆಫ್ರಿಕಾದ ಬಸ್ ತೋರಿಸ್ತೀನಿ ನಿಮ್ಗೆ ಇವತ್ತು. ಎಸ್ ನುಂಗ್ವಿ ಯಾಕೆ ಹತ್ತಿಸ್ಕೊಂಡಿಲ್ಲ? ವಾಟ್ ಹ್ಯಾಪನ್? ಅಯ್ಯೋ ಹತ್ತಿಸ್ಕೊಂಡೇ ಇಲ್ಲ. ಗುರುವೇ ನೋಡ್ರಿ ಬಸ್ ಸ್ಟಾಪು, ಆಫ್ರಿಕಾದ ಬಸ್ ಸ್ಟಾಪ್ ನೋಡ್ರಿ. ಮರದ ಕೆಳಗಡೆ ಬೆಂಚ್ ಹಾಕಿದ್ದಾರೆ. ಜನಗಳೆಲ್ಲ ಇಲ್ಲಿ ಕುತ್ಕೊಂಡು ಟೈಮ್ಗೆ ಬರೋ ಅಂಥ ಬಸ್ಗೆ ಹತ್ಕೊಂಡು ಹೋಗ್ತಾರೆ. ಇಲ್ಲಿನ ಹುಡುಗರು ನೋಡಿ ಎಲ್ಲ ಸೈಕಲಲ್ಲೇ ಸಾಗಿಸ್ತವ್ರೆ. ಬಸ್ ಬಂತು. ನುಂಗ್ವೆ ಬಸ್ಸು ನಿಲ್ಸ್ಲೇ ಇಲ್ಲ ಸ್ಟಾಪಲ್ಲಿ. ಇದಾದ್ರೂ ನಿಲ್ಲಿಸ್ತಾರ ನೋಡೋಣ. ಇಲ್ಲಾಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ನಾವು ಹೋಗೋ ಅಂಥ ದಾರಿ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಆಫ್ರಿಕಾದ ಬಸ್ ತೋರಿಸ್ತೀನಿ ನಿಮ್ಗೆ ಇವತ್ತು. ಎಸ್ ನುಂಗ್ವಿ ಯಾಕೆ ಹತ್ತಿಸ್ಕೊಂಡಿಲ್ಲ? ವಾಟ್ ಹ್ಯಾಪನ್? ಅಯ್ಯೋ ಹತ್ತಿಸ್ಕೊಂಡೇ ಇಲ್ಲ. ಯಾಕೆ? ಜಾಗ ಇಲ್ಲ ಅಂತ ಅನ್ಸುತ್ತೆ. ನೋ ಪ್ಲೇಸ್ ಇನ್ಸೈಡ್ ಡಾಲಾ. ದಟ್ಸ್ ವೈ ದೇ ಆಲ್ಸೋ ಡೌನ್ ಯು. ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹತ್ತಿರೋರ್ನು ಇಳಿಸ್ಬಿಟ್ರಲ್ಲ. ಇನ್ನೊಂದು ಗಾಡಿ ಬರ್ತಾ ಇದೆ ಅಲ್ಲಿ. ಇವತ್ತು ನಮ್ ಲಕ್ಕಿ ಡೇ ಗುರು. ಆಫ್ರಿಕಾದಲ್ಲಿ ಹಿಂದಿಂದನೇ ಬಸ್ ಬರ್ತೈತೆ. ಅದಾದ್ರೆ ನಿಲ್ಲಿಸ್ತಾರ? ನಿಲ್ಸಪ್ಪ ರಾಮ್ನೆ, ನಿಲ್ಸ್ರಿ. ಸದ್ಯ ಗುರು ಬದುಕೊಂಡೆ ಇವತ್ತು. ಥ್ಯಾಂಕ್ ಯು, ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಸೀಟು ಖಾಲಿ ಐತೆ ಪಾಪ. ಜನಗಳೆಲ್ಲ ಕುಂತವ್ರೆ. ತಾಂಜಾನಿಯಾದ ಜನಗಳೆಲ್ಲ. ಬಲ್ಗಡೆಯಿಂದ ಎದ್ದಿದ್ದೀನಿ ನಾನು ಇವತ್ತಂತೂ. ಬಸ್ಸು ಸಿಕ್ತು, ಸೀಟು ಸಿಕ್ತು. ಹಳ್ಳಿಲೆಲ್ಲ ನೋಡಿ ಸಿಕ್ಕಾಪಟ್ಟೆ ಲಗೇಜ್ ಹೊತ್ಕೊಂಡು ಹೋಯ್ತಾ ಇರ್ತಾರೆ. ಮತ್ತೆ ನಿಮ್ಗೆ ಹೇಳಲೇಬೇಕು, ಬೈಕ್ ಟ್ಯಾಕ್ಸಿನ ಬೋಡ ಅಂತಾರೆ, ಬಸ್ನ ಡಾಲಾ ಅಂತಾರೆ. ಡಾಲಾದಲ್ಲಿ ರೈಡ್ ಮಾಡ್ತಾ ಇದೀವಿ ನಾವೀಗ. ಗುರು, ಆಫ್ರಿಕಾ ಬೆಕ್ಕು ಬಿಸ್ಕೆಟ್ ತಿನ್ಲಿ ಅಂತ ಬಿಸ್ಕೆಟ್ ತಗೊಂಬಂದ್ರೆ ಬಿಸ್ಕೆಟ್ ತಿನ್ನು ಅಂದ್ರೆ ತಿನ್ನಲ್ಲ ಅನ್ನತ್ತೆ. ಯಾಕೆ ಅಂತ ಕೇಳಿದ್ರೆ, ವೈ ಇಸ್ ಕ್ಯಾಟ್ ನಾಟ್ ಈಟಿಂಗ್ ದ ಬಿಸ್ಕೆಟ್? ಚಿಕನ್. ಗುರುವೇ, ಆಫ್ರಿಕಾ ಬೆಕ್ಕುಗೆ ಚಿಕನ್ನು, ಮೀನು, ಚಿಕನ್ನು, ಮೀನು ಎಲ್ಲ ಬೇಕಂತೆ. ಐಸ್ ಕ್ರೀಮ್ ತಿನ್ನುತ್ತಾ? ಬಿಸ್ಕೆಟ್ ತಿಂದ್ರೆ ಐಸ್ ಕ್ರೀಮ್ ತಿನ್ನುತ್ತಾ?